ಹಠ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಹೊಗಳು ಭಟ್ಟರ ಮಾತನ್ನ ಕೇಳಬೇಡಿ, ನಮ್ಮಂತವರ ಮಾತನ್ನ ಕೇಳಿ ಅಂತ ಸಿದ್ದರಾಮಯ್ಯ ವಿರುದ್ಧ ಎಂಎಲ್ಸಿ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿಮ್ಮ ಹೆಸರಲ್ಲಿ ದುಡ್ಡು ಮಾಡುವ, ಚಮಚಾಗಿರಿ ಮಾಡುವವರ ಮಾತನ್ನ ಕೇಳಬೇಡಿ. ರಿಯಲ್ ಎಸ್ಟೇಟ್ ಗಿರಾಕಿಯನ್ನ ತಂದು ನಗರಾಭಿವೃದ್ಧಿ ಸಚಿವರಾಗಿ ಮಾಡಿದ್ರಿ, ಬೇರೆಯವರಿಗೆ ರಾಜೀನಾಮೆ ಕೊಡಿ ಎನ್ನುವ ನೀವ್ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಪಿಎಂ ಯಾರೇ ಇರಲಿ, ಕಾನೂನಿನ ಮುಂದೆ ಯಾರೂ ಸಹ ದೊಡ್ಡವರಲ್ಲ. ಸ್ನೇಹಮಯಿ ಕೃಷ್ಣ ಸಿಎಂರನ್ನ ಈಚೆಗೆಳೆದಿದ್ದು ಸಂವಿಧಾನದ ಬಲದಿಂದ. ಸಿದ್ದರಾಮಯ್ಯ ಕಾನೂನಿಗೆ ತಲೆ ಬಾಗ್ಲೇಬೇಕು ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು. ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವ್ರನ್ನೇ ಜೈಲಿಗೆ ಹಾಕ್ತವ್ರು. ಕಾನೂನು, ಸಂವಿಧಾನ. ಹಾಗಾಗಿ ಇವತ್ತು ಸ್ನೇಹಮಯಿ ಕೃಷ್ಣ ಅಂತವರು ಕೋರ್ಟ್ಗೆ ಹೋಗಿ ಒಬ್ಬ ಮುಖ್ಯಮಂತ್ರಿನ ಈಚೆಗಳಿದ್ರಲ್ಲ, ಅದೇನು ಸಾಮಾನ್ಯನ? ಯಾವ್ದ್ರ ಬಲದ ಮೇಲೆ ಅದು ಈ ದೇಶದ ಸಂವಿಧಾನದ ಬಲದ ಮೇಲೆ ಆಗಿರುವಂಥದ್ದು. ಹಾಗಾಗಿ ಸಂವಿಧಾನಕ್ಕಿಂತ ಕಾನೂನಿಗಿಂತ ದೇಶದಲ್ಲಿ ಯಾರು ದೊಡ್ಡವರಲ್ಲ ಅಂತಕ್ಕಂಥ ಪ್ರತಿಪಾದನೆಯಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಕಾನೂನಿಗೆ ತಲೆಬಾಗಬೇಕು, ಕಾನೂನಿಗಿಂತ ಅವರೇ ಹೇಳ್ತಾರೆ, ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅಂತ ಅವರೇ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಇವತ್ತಿಗೂ ಹೇಳ್ತೇನೆ, ಸಿದ್ದರಾಮಯ್ಯನವರೇ, ಮತ್ತು ಹಠ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ಹೊಗಳು ಭಟ್ಟರ ಮಾತು ಇವತ್ತು ನಿಮ್ಮನ್ನು ಎಲ್ಲೆಲ್ಲೋ ತೊಗೊಂಡು ಹೋಗ್ತಾ ಇದೆ. ನಮ್ಮಂಥವ್ರ ಮಾತು ಕೇಳಬೇಕು. ನಿಮ್ಮ ಹಲವಾರು ಜನ ಸ್ನೇಹಿತರಿದ್ದಾರೆ, ಆಪ್ತ ಮಿತ್ರರುಗಳಿದ್ದಾರೆ, ಅವ್ರ ಮಾತು ಕೇಳಬೇಕು. ಹಾಗಾಗಿ ಯಾರೋ ನಿಮ್ಮ ಹೆಸರಲ್ಲಿ ದುಡ್ಡು ಮಾಡ್ಕೊಳ್ಳೋರು, ಚಮಚಗಿರಿ ಮಾಡೋರು ಅದಲ್ಲ. ಯು ಆರ್ ದ ಚೀಫ್ ಮಿನಿಸ್ಟರ್. ನಾನು ಇದರಲ್ಲಿ ಎಲ್ಲಿಗೆ ನೀವು ಹೋಗಿದ್ದೀರಿ ಅಂದರೆ, ನಾನು ಇದರಲ್ಲಿ ಯಾರನ್ನೂ ಕೂಡ ಬಟ್ ಮಾಡಲ್ಲ. ಇರ್ಬೋದು, ಬೇರೆ ಇದ್ದಾರೆ. ನೀವು ಯಾರು UD ಮಿನಿಸ್ಟರ್, ಅವು ಯಾರೇ ಅವನು ಒಬ್ಬ ರಿಯಲ್ ಎಸ್ಟೇಟ್ ಗಿರಾಕಿನ ತೊಗೊಂಬಂದು ಅವನ್ನ ನೀವು ನಗರಾಭಿವೃದ್ಧಿ ಅಧ್ಯಕ್ಷರು ಮಾಡ್ಕೊಂಡು ಸಚಿವರು ಮಾಡಿಕೊಂಡು ಅವ್ರ ಮೂಲಕ ಮೂಡನ ಹರಾಜು ಹಾಕ್ಬಿಟ್ರಿ. ಸಿದ್ದರಾಮಯ್ಯ ಸಿಎಂ ಮಾಡಲು ಕಾಂಗ್ರೆಸ್ ಸೇರಿಸಿದೆ. ಈಗ ಯಾಕಾದ್ರೂ ಕಾಂಗ್ರೆಸ್ಗೆ ಕರೆದುಕೊಂಡು ಬಂದು ಅಂತ ಅನ್ನಿಸ್ತಾ ಇದೆ. ಕಾಂಗ್ರೆಸ್ ರಾಜ್ಯದಲ್ಲಿ ಅವಸಾನದ ಸ್ಥಿತಿಯನ್ನ ತಲುಪ್ತಾ ಇದೆ ಅಂತ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯಗೆ ತನ್ನ ಪಂಚೆ ಕಪ್ಪಾಗಿರೋದು ಕಾಣ್ತಾ ಇಲ್ಲ. ರಾಜೀನಾಮೆ ಕೊಡಿ ಅಂತ ನಾನ್ ಹೇಳ್ತಿಲ್ಲ, ಕಾನೂನು ಹೇಳ್ತಾ ಇದೆ. ಕಾನೂನು ಸಚಿವ HK ಪಾಟೀಲ್ ಅರ್ಥ ಮಾಡ್ಕೋಬೇಕಿದನ್ನ ಅಂತ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ನನ್ನ ಮೇಜರ್ ರೋಲ್ ಕಾಂಗ್ರೆಸ್ ಸೇರಿಸಿ ಅವನು. ಬಟ್ ನಾನಿವಾಗ ಈಗ ಅನಿಸ್ತಾ ಇದೆ, ಈ ಮನುಷ್ಯನ ಯಾಕಾದ್ರೂ ಕಾಂಗ್ರೆಸ್ಸಿಗೆ ಕರ್ಕೊಂಬಂದ್ರಪ್ಪ. ಕಾಂಗ್ರೆಸ್ ಏನಾಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ? ಕಾಂಗ್ರೆಸ್ ಇವತ್ತು ಅಸಮಾನ ಸ್ಥಿತಿಗೆ ಹೋಗ್ತಾ ಇದೆ. ಆವಾಸ ಕಾಂಗ್ರೆಸ್ ಸಿದ್ದರಾಮಯ್ಯ ನಿನಗೆ ಮುಖ್ಯಮಂತ್ರಿ ಮಾಡಿದಂಥ ಪಾರ್ಟಿ ಅದು. ನನಗೆ ರಾಜಕೀಯವಾಗಿ ಎತ್ತರಕ್ಕೆ ಆ ಪಾರ್ಟಿ ಕಥೆ ಏನಾಗ್ತಾ ಇದೆ ಇದೆಲ್ಲ ನೋಡಿದ್ರೆ, 16ನೇ ಲೂಯಿ ಅಂತ ಒಬ್ಬ ಇದ್ದ ರಾಜ, ಕಿಂಗ್ ಸ್ಪೇನ್. ಅವನಿಗೆ ಕೇಳ್ತಾರೆ ಮೀಡಿಯಾದವರು, ನಿನ್ನ ನಂತರ ಯಾರು ಅಂತಾರೆ. ಅವನೇನು ಹೇಳ್ದ ಅಂದರೆ, ನನ್ನ ನಂತರ ಜಲಪ್ರಳಯವಾಗಲಿ ಅಂತಾನೆ. ಜಲಪ್ರಳಯ ಆದರೆ ಯಾವನು ಬದುಕಿರಲ್ವೋ, ಹಾಗೆ ಸಿದ್ದರಾಮಯ್ಯ ನನ್ನ ನಂತರ ಜಲಪ್ರಳಯವಾಗಲಿ ಅಂತ. ಸೊ ಇದೆಲ್ಲ ಭಾಳ 40 ವರ್ಷ ರಾಜಕಾರಣದ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಹೇಳ್ತಿದ್ರು. ಎಷ್ಟು ಚುಕ್ಕಿ ಇದ್ದಾವೆ. ನಾನೇನು ಮೊದಲೇ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತೀನಿ, ನಾನು ಸಿದ್ದರಾಮಯ್ಯನವರೇ, ದಯವಿಟ್ಟು ನಿಮಗೆ ಕಾಣ್ತಾ ಇಲ್ಲ, ನಿಮ್ಮ ಪಂಚೆ ಕಪ್ಪಾಗಿರೋದು ಕಾಣ್ತಾ ಇಲ್ಲ, ನಿಮ್ಮ ಒಳಗಡೆ ಅಂಡರ್ವೇರೆಲ್ಲ ಕಪ್ಪಾಗೋಗಿದೆ. ಆಗ ಪಂಚೆನೂ ಕಪ್ಪಾಗ್ತಾ ಇದೆ. ತೀರಾ ಕಪ್ಪಾಗೋದ್ರೆ ಮುಡ್ಲ ಸರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ರಾಜೀನಾಮೆ ಕೊಡಿ ಅಂತ ನಾನೆಲ್ಲ ಕಾನೂನು ಹೇಳುತ್ತೆ. 195 ಪುಟಗಳ ನಾಗಪ್ರಸನ್ನ ಅವರು ಜಡ್ಜ್ಮೆಂಟ್ ಹೇಳುತ್ತೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹಾಗಾದ್ರೆ ನೀವು ನಿಮ್ಮ ಮಂತ್ರಿಗಳು ನೀವೆಲ್ಲ ನಾನೇನು ಮಾಡಿದ್ದೀನಿ ತಪ್ಪು ಆದರೆ ನಾಗಪ್ರಸನ್ನ ಅವರು 195 ಪೇಜ್ಗಳ ತೀರ್ಪು ನಿಮ್ಗೇನು ಅರ್ಥ ಆಗ್ತಾ ಇಲ್ವಾ?
ನಾನು ಕೇಳ್ತಾ ಇದ್ದೀನಿ ಎಚ್ ಕೆ ಪಾಟೀಲ್, ಯು ಆರ್ ದ ಲಾ ಮಿನಿಸ್ಟರ್, ಗೈಡ್ ಯುವರ್ ಚೀಫ್ ಮಿನಿಸ್ಟರ್ ಪ್ರಾಪರ್ಲಿ. ಏನ್ರಿ ಕಾನೂನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.